ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ ಸರಿಯಾಗಿ 32 ದಿನಗಳು ಕಳೆಯಿತು. ಈಗ ರಣಭೀಕರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದಾಳಿ ಪ್ರತಿದಾಳಿಗಳು ಎರಡೂ ಕೂಡ ಈಗಾಗಲೇ ಹೆಚ್ಚಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದರ ಸೀಮೆ ಏನಿದೆ ಅಥವಾ ಇದರ ಪರಿಧಿ ಏನಿದೆ ಅದು ಕೂಡ ವ್ಯಾಪಕವಾಗಿ ಹರಡ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಹಾರ್ಮುಜ್ ಜಲಸಂಧಿಯ ಹಿಡಿತಕ್ಕೆ ಈಗ ಸಾಕಷ್ಟು ಶತಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ಕಾರ್ಗ್ ದ್ವೀಪದ ಮೇಲೂ ಕೂಡ ಡೊನಾಲ್ಡ್ ಟ್ರಂಪ್ ಕಣ್ಣನ್ನ ಇಟ್ಟಿದ್ದಾರೆ. ಈಗ ಇಂಗ್ಲೆಂಡ್ಗೆ B-52 ಬಾಂಬರ್ ವಿಮಾನ ಬಂದಿಳಿದಿದೆ. ಅಮೆರಿಕದ ವಿರುದ್ಧ ಮತ್ತಷ್ಟು ಕದನಕ್ಕೆ ಒಂದು ಕಡೆಯಲ್ಲಿ ಇರಾನ್ ಸಜ್ಜಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇರಾನ್ ಅನ್ನ ಸರ್ವಾಧಿಕಾರಿ ಧೋರಣೆಯನ್ನ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಹಾರ್ಮುಜ್ ಜಲಸಂಧಿ ಆಗಿರಬಹುದು, ಕಾರ್ಗ್ ದ್ವೀಪ ಆಗಿರಬಹುದು, ಇದೆಲ್ಲವನ್ನು ಕೂಡ ತನ್ನ ತೆಕ್ಕೆಗೆ ತಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ನಡೆಸ್ತಾ ಇರುವಂತಹ ದಾಳಿಯ ಸ್ವರೂಪ ಕೂಡ ಈಗ ಬದಲಾದಂತೆ ಕಾಣಿಸ್ತಾ ಇದೆ. B-2 ಬಾಂಬರ್ಗಳನ್ನ ಬಳಸಿ ಈಗಾಗಲೇ ದಾಳಿಗಳನ್ನ ಮಾಡಲಾಗ್ತಾ ಇತ್ತು. ಈಗ B-52 ಯುದ್ಧ ವಿಮಾನಗಳ ಎಂಟ್ರಿ ಆಗಿದೆ. ಬ್ರಿಟನ್ ಏರ್ ಬೇಸ್ ನಲ್ಲಿ ಈಗ ಈ B-52 ಬಾಂಬರ್ ಯುದ್ಧ ವಿಮಾನಗಳನ್ನ ಲ್ಯಾಂಡ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಅದನ್ನ ಬಳಸಿ ಹಾಗಾದ್ರೆ ಯುದ್ಧ ಮಾಡಲಾಗುತ್ತೆ ಅನ್ನುವಂಥದ್ದು ಕನ್ಫರ್ಮ್. ಅದನ್ನ ನೋಡ್ತಾ ಹೋದ್ರೆ ಯುದ್ಧದ ಭೀಕರತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈ ಸ್ವರೂಪ ಬದಲಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ ಸರಿಯಾಗಿ 32 ದಿನಗಳು ಕಳೆಯಿತು. ಈಗ ರಣಭೀಕರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದಾಳಿ ಪ್ರತಿದಾಳಿಗಳು ಎರಡೂ ಕೂಡ ಈಗಾಗಲೇ ಹೆಚ್ಚಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದರ ಸೀಮೆ ಏನಿದೆ ಅಥವಾ ಇದರ ಪರಿಧಿ ಏನಿದೆ ಅದು ಕೂಡ ವ್ಯಾಪಕವಾಗಿ ಹರಡ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಹಾರ್ಮುಜ್ ಜಲಸಂಧಿಯ ಹಿಡಿತಕ್ಕೆ ಈಗ ಸಾಕಷ್ಟು ಶತಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ಕಾರ್ಗ್ ದ್ವೀಪದ ಮೇಲೂ ಕೂಡ ಡೊನಾಲ್ಡ್ ಟ್ರಂಪ್ ಕಣ್ಣನ್ನ ಇಟ್ಟಿದ್ದಾರೆ. ಈಗ ಇಂಗ್ಲೆಂಡ್ಗೆ B-52 ಬಾಂಬರ್ ವಿಮಾನ ಬಂದಿಳಿದಿದೆ. ಅಮೆರಿಕದ ವಿರುದ್ಧ ಮತ್ತಷ್ಟು ಕದನಕ್ಕೆ ಒಂದು ಕಡೆಯಲ್ಲಿ ಇರಾನ್ ಸಜ್ಜಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇರಾನ್ ಅನ್ನ ಸರ್ವಾಧಿಕಾರಿ ಧೋರಣೆಯನ್ನ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಹಾರ್ಮುಜ್ ಜಲಸಂಧಿ ಆಗಿರಬಹುದು, ಕಾರ್ಗ್ ದ್ವೀಪ ಆಗಿರಬಹುದು, ಇದೆಲ್ಲವನ್ನು ಕೂಡ ತನ್ನ ತೆಕ್ಕೆಗೆ ತಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ನಡೆಸ್ತಾ ಇರುವಂತಹ ದಾಳಿಯ ಸ್ವರೂಪ ಕೂಡ ಈಗ ಬದಲಾದಂತೆ ಕಾಣಿಸ್ತಾ ಇದೆ. B-2 ಬಾಂಬರ್ಗಳನ್ನ ಬಳಸಿ ಈಗಾಗಲೇ ದಾಳಿಗಳನ್ನ ಮಾಡಲಾಗ್ತಾ ಇತ್ತು. ಈಗ B-52 ಯುದ್ಧ ವಿಮಾನಗಳ ಎಂಟ್ರಿ ಆಗಿದೆ. ಬ್ರಿಟನ್ ಏರ್ ಬೇಸ್ ನಲ್ಲಿ ಈಗ ಈ B-52 ಬಾಂಬರ್ ಯುದ್ಧ ವಿಮಾನಗಳನ್ನ ಲ್ಯಾಂಡ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಅದನ್ನ ಬಳಸಿ ಹಾಗಾದ್ರೆ ಯುದ್ಧ ಮಾಡಲಾಗುತ್ತೆ ಅನ್ನುವಂಥದ್ದು ಕನ್ಫರ್ಮ್. ಅದನ್ನ ನೋಡ್ತಾ ಹೋದ್ರೆ ಯುದ್ಧದ ಭೀಕರತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈ ಸ್ವರೂಪ ಬದಲಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ ಸರಿಯಾಗಿ 32 ದಿನಗಳು ಕಳೆಯಿತು. ಈಗ ರಣಭೀಕರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದಾಳಿ ಪ್ರತಿದಾಳಿಗಳು ಎರಡೂ ಕೂಡ ಈಗಾಗಲೇ ಹೆಚ್ಚಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದರ ಸೀಮೆ ಏನಿದೆ ಅಥವಾ ಇದರ ಪರಿಧಿ ಏನಿದೆ ಅದು ಕೂಡ ವ್ಯಾಪಕವಾಗಿ ಹರಡ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಹಾರ್ಮುಜ್ ಜಲಸಂಧಿಯ ಹಿಡಿತಕ್ಕೆ ಈಗ ಸಾಕಷ್ಟು ಶತಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ಕಾರ್ಗ್ ದ್ವೀಪದ ಮೇಲೂ ಕೂಡ ಡೊನಾಲ್ಡ್ ಟ್ರಂಪ್ ಕಣ್ಣನ್ನ ಇಟ್ಟಿದ್ದಾರೆ. ಈಗ ಇಂಗ್ಲೆಂಡ್ಗೆ B-52 ಬಾಂಬರ್ ವಿಮಾನ ಬಂದಿಳಿದಿದೆ. ಅಮೆರಿಕದ ವಿರುದ್ಧ ಮತ್ತಷ್ಟು ಕದನಕ್ಕೆ ಒಂದು ಕಡೆಯಲ್ಲಿ ಇರಾನ್ ಸಜ್ಜಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇರಾನ್ ಅನ್ನ ಸರ್ವಾಧಿಕಾರಿ ಧೋರಣೆಯನ್ನ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಹಾರ್ಮುಜ್ ಜಲಸಂಧಿ ಆಗಿರಬಹುದು, ಕಾರ್ಗ್ ದ್ವೀಪ ಆಗಿರಬಹುದು, ಇದೆಲ್ಲವನ್ನು ಕೂಡ ತನ್ನ ತೆಕ್ಕೆಗೆ ತಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ನಡೆಸ್ತಾ ಇರುವಂತಹ ದಾಳಿಯ ಸ್ವರೂಪ ಕೂಡ ಈಗ ಬದಲಾದಂತೆ ಕಾಣಿಸ್ತಾ ಇದೆ. B-2 ಬಾಂಬರ್ಗಳನ್ನ ಬಳಸಿ ಈಗಾಗಲೇ ದಾಳಿಗಳನ್ನ ಮಾಡಲಾಗ್ತಾ ಇತ್ತು. ಈಗ B-52 ಯುದ್ಧ ವಿಮಾನಗಳ ಎಂಟ್ರಿ ಆಗಿದೆ. ಬ್ರಿಟನ್ ಏರ್ ಬೇಸ್ ನಲ್ಲಿ ಈಗ ಈ B-52 ಬಾಂಬರ್ ಯುದ್ಧ ವಿಮಾನಗಳನ್ನ ಲ್ಯಾಂಡ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಅದನ್ನ ಬಳಸಿ ಹಾಗಾದ್ರೆ ಯುದ್ಧ ಮಾಡಲಾಗುತ್ತೆ ಅನ್ನುವಂಥದ್ದು ಕನ್ಫರ್ಮ್. ಅದನ್ನ ನೋಡ್ತಾ ಹೋದ್ರೆ ಯುದ್ಧದ ಭೀಕರತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈ ಸ್ವರೂಪ ಬದಲಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.
ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ ಸರಿಯಾಗಿ 32 ದಿನಗಳು ಕಳೆಯಿತು. ಈಗ ರಣಭೀಕರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದಾಳಿ ಪ್ರತಿದಾಳಿಗಳು ಎರಡೂ ಕೂಡ ಈಗಾಗಲೇ ಹೆಚ್ಚಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದರ ಸೀಮೆ ಏನಿದೆ ಅಥವಾ ಇದರ ಪರಿಧಿ ಏನಿದೆ ಅದು ಕೂಡ ವ್ಯಾಪಕವಾಗಿ ಹರಡ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಹಾರ್ಮುಜ್ ಜಲಸಂಧಿಯ ಹಿಡಿತಕ್ಕೆ ಈಗ ಸಾಕಷ್ಟು ಶತ ಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ಕಾರ್ಗಿಲ್ ದ್ವೀಪದ ಮೇಲೂ ಕೂಡ ಡೊನಾಲ್ಡ್ ಟ್ರಂಪ್ ಕಣ್ಣನ್ನ ಇಟ್ಟಿದ್ದಾರೆ. ಈಗ ಇಂಗ್ಲೆಂಡ್ಗೆ B-52 ಬಾಂಬರ್ ವಿಮಾನ ಬಂದಿಳಿದಿದೆ. ಅಮೆರಿಕದ ವಿರುದ್ಧ ಮತ್ತಷ್ಟು ಕದನಕ್ಕೆ ಒಂದು ಕಡೆಯಲ್ಲಿ ಇರಾನ್ ಸಜ್ಜಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಇರಾನ್ ಅನ್ನ ಸರ್ವಾಧಿಕಾರಿ ಧೋರಣೆಯನ್ನ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ಹಾರ್ಮುಜ್ ಜಲಸಂಧಿ ಆಗಿರಬಹುದು, ಕಾರ್ಗ್ ದ್ವೀಪ ಆಗಿರಬಹುದು, ಇದೆಲ್ಲವನ್ನು ಕೂಡ ತನ್ನ ತೆಕ್ಕೆಗೆ ತಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ನಡೆಸ್ತಾ ಇರುವಂತಹ ದಾಳಿಯ ಸ್ವರೂಪ ಕೂಡ ಈಗ ಬದಲಾದಂತೆ ಕಾಣಿಸ್ತಾ ಇದೆ. B-2 ಬಾಂಬರ್ಗಳನ್ನ ಬಳಸಿ ಈಗಾಗಲೇ ದಾಳಿಗಳನ್ನ ಮಾಡಲಾಗ್ತಾ ಇತ್ತು. ಈಗ B-52 ಯುದ್ಧ ವಿಮಾನಗಳ ಎಂಟ್ರಿ ಆಗಿದೆ. ಬ್ರಿಟನ್ ಏರ್ ಬೇಸ್ನಲ್ಲಿ ಈಗ ಈ B-52 ಬಾಂಬರ್ ಯುದ್ಧ ವಿಮಾನಗಳನ್ನ ಲ್ಯಾಂಡ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಅದನ್ನ ಬಳಸಿ ಹಾಗಾದ್ರೆ ಯುದ್ಧ ಮಾಡಲಾಗುತ್ತೆ ಅನ್ನುವಂಥದ್ದು ಕನ್ಫರ್ಮ್. ಅದನ್ನ ನೋಡ್ತಾ ಹೋದ್ರೆ ಯುದ್ಧದ ಭೀಕರತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈ ಸ್ವರೂಪ ಬದಲಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ ಸರಿಯಾಗಿ 32 ದಿನಗಳು ಕಳೆಯಿತು. ಈಗ ರಣಭೀಕರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದಾಳಿ ಪ್ರತಿದಾಳಿಗಳು ಎರಡೂ ಕೂಡ ಈಗಾಗಲೇ ಹೆಚ್ಚಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದರ ಸೀಮೆ ಏನಿದೆ ಅಥವಾ ಇದರ ಪರಿಧಿ ಏನಿದೆ ಅದು ಕೂಡ ವ್ಯಾಪಕವಾಗಿ ಹರಡ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಹಾರ್ಮುಜ್ ಜಲಸಂಧಿಯ ಹಿಡಿತಕ್ಕೆ ಈಗ ಸಾಕಷ್ಟು ಶತ ಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ಕಾರ್ಗಿಲ್ ದ್ವೀಪದ ಮೇಲೂ ಕೂಡ ಡೊನಾಲ್ಡ್ ಟ್ರಂಪ್ ಕಣ್ಣನ್ನ ಇಟ್ಟಿದ್ದಾರೆ. ಈಗ ಇಂಗ್ಲೆಂಡ್ಗೆ B-52 ಬಾಂಬರ್ ವಿಮಾನ ಬಂದಿಳಿದಿದೆ. ಅಮೆರಿಕದ ವಿರುದ್ಧ ಮತ್ತಷ್ಟು ಕದನಕ್ಕೆ ಒಂದು ಕಡೆಯಲ್ಲಿ ಇರಾನ್ ಸಜ್ಜಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಇರಾನ್ ಅನ್ನ ಸರ್ವಾಧಿಕಾರಿ ಧೋರಣೆಯನ್ನ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ಹಾರ್ಮುಜ್ ಜಲಸಂಧಿ ಆಗಿರಬಹುದು, ಕಾರ್ಗ್ ದ್ವೀಪ ಆಗಿರಬಹುದು, ಇದೆಲ್ಲವನ್ನು ಕೂಡ ತನ್ನ ತೆಕ್ಕೆಗೆ ತಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ನಡೆಸ್ತಾ ಇರುವಂತಹ ದಾಳಿಯ ಸ್ವರೂಪ ಕೂಡ ಈಗ ಬದಲಾದಂತೆ ಕಾಣಿಸ್ತಾ ಇದೆ. B-2 ಬಾಂಬರ್ಗಳನ್ನ ಬಳಸಿ ಈಗಾಗಲೇ ದಾಳಿಗಳನ್ನ ಮಾಡಲಾಗ್ತಾ ಇತ್ತು. ಈಗ B-52 ಯುದ್ಧ ವಿಮಾನಗಳ ಎಂಟ್ರಿ ಆಗಿದೆ. ಬ್ರಿಟನ್ ಏರ್ ಬೇಸ್ನಲ್ಲಿ ಈಗ ಈ B-52 ಬಾಂಬರ್ ಯುದ್ಧ ವಿಮಾನಗಳನ್ನ ಲ್ಯಾಂಡ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಅದನ್ನ ಬಳಸಿ ಹಾಗಾದ್ರೆ ಯುದ್ಧ ಮಾಡಲಾಗುತ್ತೆ ಅನ್ನುವಂಥದ್ದು ಕನ್ಫರ್ಮ್. ಅದನ್ನ ನೋಡ್ತಾ ಹೋದ್ರೆ ಯುದ್ಧದ ಭೀಕರತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈ ಸ್ವರೂಪ ಬದಲಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.